ಇನ್ನು ಫೆಂಗಲ್ ಚಂಡಮಾರುತ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ, ಮೆಜೆಸ್ಟಿಕ್ ನ ಚಿತ್ರಣವನ್ನ ವಿನಯ್ ಕೊಡ್ತಾ ಇದ್ರು. ಅದರ ಹೊರತಾಗಿ ಬೇರೆ ಬೇರೆ ಭಾಗಗಳಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತೀವಿ. ಬೆಳಗ್ಗೆನಿಂದ ಬೆಂಗಳೂರಿಗರನ್ನ ತುಂತುರು ಮಳೆ ಕಾಡ್ತಾ ಇದೆ. ಶಾಲಾ ಕಾಲೇಜಿಗೆ ಹೋಗೋದಕ್ಕೂ ಕೂಡ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕೊಡೆ ಮೊರೆ ಹೋಗಿರುವಂತಹ ವಿದ್ಯಾರ್ಥಿಗಳು ಸಿಟಿ ಮಂದಿ ಜಿಟಿ ಮಳೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ ಕಚೇರಿ ಕೆಲಸಗಳಿಗೆ. ಆದರೆ ಶಾಲೆಗಳಿಗೆ ಅಂತ ಬಂದಾಗ ಕೆಲವೊಂದು ಕಡೆಯಲ್ಲಿ ಎಕ್ಸ್ಕ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆದರೆ 1ನೇ ತರಗತಿಯ ನಂತರದಲ್ಲಿ ಮಕ್ಕಳು ಶಾಲೆಗಳಿಗೆ ಏನು ತೆರಳುತ್ತಾ ಇದ್ದಾರಲ್ಲ, ಅಲ್ಲಿ ಸಮಸ್ಯೆ ಆಗೇ ಆಗುತ್ತೆ. ಒಂದು ಚಳಿಯಿಂದ ರಕ್ಷಣೆ ಪಡೆದುಕೊಳ್ಬೇಕು. ಬೇಗನೆ ಆರಂಭ ಆಗಿದೆ ಚಳಿ ಕೂಡ ಈ ವರ್ಷದಲ್ಲಿ. ಸೊ ಅದಕ್ಕೆ ಬೇಕಿರುವಂತಹ ಪ್ರೊಟೆಕ್ಷನ್ ಇವೆಲ್ಲವನ್ನು ಕೂಡ ಧರಿಸಬೇಕು. ಅದರ ನಡುವೆ ಈ ಮಳೆ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆದರೂ ಕೂಡ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿಲ್ಲ. ಸದ್ಯ ಗಮನಿಸ್ತಾ ಇದ್ದೀರಾ, ಮಲ್ಲೇಶ್ವರಂನ ಹಿಮಾಂಶು ಜ್ಯೋತಿ ವಿದ್ಯಾಪೀಠ ಶಾಲೆಯ ಮುಂಭಾಗದಲ್ಲಿ ಈಗಾಗಲೇ ಮಳೆಯಲ್ಲೇ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಬಂದು ಶಾಲೆಗೆ ಬಿಡುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಆ ಮಳೆ ಬರ್ತಾ ಇರುವಂಥ ಆ ಸಂದರ್ಭ ಆಗಿರೋದ್ರಿಂದ ಸಾಕಷ್ಟು ಪೋಷಕರು ಈಗ ಕೊಡೆಗಳನ್ನು ಹಿಡ್ಕೊಂಡು, ಜೊತೆಗೆ ಮಕ್ಕಳಿಗೆ ರೈನ್ ಕೋಟ್ ಆಗಿ ಜರ್ಕಿನ್ಗಳನ್ನು ಹಾಕೊಂಡು ಕರ್ಕೊಬರುವಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈಗಾಗಲೇ ಆ ಮಳೆ ಹಿನ್ನೆಲೆಯಲ್ಲಿ ಸುಮಾರು 5 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಬೆಂಗಳೂರು ನಗರ ಏನಿದೆ, ನಗರ ಭಾಗದಲ್ಲಿ ಯಾವುದೇ ರೀತಿಯ ರಜೆಯನ್ನು ಘೋಷಣೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಲಾ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಡೆ ಮಳೆಯಲ್ಲೇ ಬಂದರೆ, ಆ ಪೋಷಕರು ಮಕ್ಕಳನ್ನ ಕರ್ಕೊಬರೋದು ಕೂಡ ಆ ಮಳೆಯಲ್ಲೇ ಕರ್ಕೊಬರ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಕಡೆಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಇದರ ಜೊತೆಗೆ ಆ ಶಾಲಾ ಕಾಲೇಜುಗಳಲ್ಲೂ ಕೂಡ ಎಂದಿನಂತೆ ತರಗತಿಗಳು ಕೂಡ ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಗಳು ಆ ಶಾಲೆಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿ ಈಗ ಶಾಲೆಗೆ ಬಂದಿದ್ದಾರೆ. ಜೊತೆಗೆ ಬಂದ ನಂತರ ಕೂಡ ಅಂದರೆ ಕರ್ಕೊಬಂದು ಬಿಟ್ಟು ಹೋಗುವಾಗ ಪೋಷಕರು ಕೂಡ ಸಾಕಷ್ಟು ಒಂದು ಅವಾಂತರಗಳನ್ನು ಪಡ್ತಾ ಇರುವಂಥದ್ದು. ಯಾಕಂದರೆ ಮಳೆಯ ಮಧ್ಯೆ ಕೆಲಸಗಳಿಗೂ ಕೂಡ ತೆರಳಬೇಕು, ಜೊತೆಗೆ ಮಕ್ಕಳನ್ನು ಕೂಡ ಶಾಲೆಗೆ ಬಿಟ್ಟು ಹೋಗಬೇಕು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ರಜೆಯನ್ನು ಕೊಡಬೇಕಿತ್ತು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸಾಕಷ್ಟು ಕಡೆ ಮಳೆಯಿಂದ ಅವಾಂತರಗಳು ಆಗಿದೆ. ಜೊತೆಗೆ ಮಳೆಯ ಮಧ್ಯೆ ಟ್ರಾಫಿಕ್ ಸಮಸ್ಯೆ ಕೂಡ ಬೆಂಗಳೂರಲ್ಲಿ ತಡ್ತಾ ಇರುವಂಥದ್ದು. ಇದರಿಂದ ಪೋಷಕರು ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಈಗ ಗಮನಿಸ್ತಾ ಇದ್ದೀರಾ, ಶಾಲೆಗಳಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಅವ್ರ ಪೋಷಕರಿದ್ರೆ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಮಳೆ ಬರ್ತಾ ಇದೆ, ಮಕ್ಕಳನ್ನ ಕರ್ಕೊಬಂದು ಸ್ಕೂಲಿಗೆ ಬಿಟ್ಟಿದ್ದೀರಾ, ಸಾಕಷ್ಟು ಕಡೆ ರಜೆಯನ್ನು ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ರಜೆ ಕೊಟ್ಟಿಲ್ಲ, ಏನು ಸಮಸ್ಯೆ ಆಯಿತು ಅಂತ? ಸರ್ ಗೊತ್ತಿಲ್ಲ. ಆ್ಯಕ್ಚುಲಿ ಯಾವಾಗಲೂ ಮಳೆ ಬರುವಾಗ ರಜೆ ಕೊಡಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇವತ್ತು ರಜೆ ಕೊಡ್ಬೋದು ಅಂತ. ಯಾಕಂದರೆ ನಿನ್ನೆಯಿಂದ ಮಳೆ ಬರ್ತಿದೆ, ಬೆಳಗಿಂದನೂ ಮಳೆ ಇತ್ತು. ಸೊ ಕೊಡ್ಬೋದಿತ್ತು. ಮಕ್ಳಿಗೆ ತುಂಬ ಕಷ್ಟ ಆಗ್ತಿದೆ ಸರ್. ಅದು 2 ಮಕ್ಕಳು. ಬೆಳಿಗ್ಗೆ ಒಂದು ಸಲ ಬಂದ್ವಿ 8:30ಗೆ, ಇವಾಗ 9:30ಗೆ ಇನ್ನೊಬ್ಬನ ಬಿಡೋಕ್ಕೆ ಬಂದಿದ್ದೀವಿ. ಸೊ ಏನಾದರೂ ಒಂದು ಮಳೆ ಬರುವಾಗ ಕೊಡ್ಬೋದಾಗಿತ್ತು. ಅಟ್ಲೀಸ್ಟ್ ಬೆಳಿಗ್ಗೆ ಡಿಸೈಡ್ ಮಾಡಿಬಿಟ್ಟು ಕೊಡ್ಬೋದಾಗಿತ್ತು. ಇದಿಷ್ಟು ಪೋಷಕರ ಮಾತು. ಒಟ್ಟಿನಲ್ಲಿ ಆ ಶಾಲೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಬಿಡೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಇವತ್ತಾದರೂ ಶಾಲಾ ಕಾಲೇಜುಗಳಿಗೆ ಇಂದು ನಾಳೆ 2 ದಿನ ಆದರೂ ರಜೆಯನ್ನು ಕೊಡಬೇಕಿತ್ತು ಅನ್ನೋ ಒಂದು ಆಗ್ರಹವನ್ನು ಪೋಷಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.